ಹಲೋ ಹಾಯ್ ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಅವರದ್ದು ಆನ್ಸರ್ ಶೀಟ್ ನೋಡೋಣ, ಅವರು ಯಾವ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಆನ್ಸರ್. ಸೊ ಇಲ್ಲಿ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ದ್ವಿತೀಯ PUC ಇಂಗ್ಲೀಷ್ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಆಯಿತಾ. 80 ಔಟ್ ಆಫ್ 80 ತೆಗೆದುಕೊಂಡಿದ್ದಾರೆ. ಇವರು ಆನ್ಸರ್ ಶೀಟ್ನಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಎಲ್ಲ ಪ್ರಶ್ನೆಗಳಿಗೆ ನೋಡೋಣ. 80ಕ್ಕೆ 80 ಅಂಕಗಳನ್ನು ಪಡೆದುಕೊಂಡಿದ್ದಾರಲ್ಲ, ಎಷ್ಟು ಚೆನ್ನಾಗಿ ಬರೆದಿರಬಹುದು ಅವರು, ನೋಡೋಣ. ಎಲ್ಲ ಮುಂದೆ ಡಿಸ್ಕಷನ್ ಮಾಡೋಣ. ಇಲ್ಲಿ ನಾನು ಆಲ್ರೆಡಿ ನಿಮಗೆ 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ಎಲ್ಲ ಪ್ರಶ್ನೆಗಳು ಹೇಳಿಕೊಟ್ಟಿದ್ದೇನೆ. ಸೊ ಡೆಲಿ ರೈಟಿಂಗ್ ಹೇಗೆ ಬರೀಬೇಕು, ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ಸ್ಪೀಚ್ ರೈಟ್ ಹೇಗೆ ಬರೀಬೇಕು, ಮತ್ತು ಅದೇ ರೀತಿ ಗಿವನಿಂದ ಬಾಕ್ಸಸ್ ಕೊಟ್ಟಿರ್ತಾರೆ, ಆ ಒಂದು ಪ್ರಶ್ನೆ ಹೇಗೆ ಆನ್ಸರ್ ಮಾಡಬೇಕು, ಪ್ಯಾಸೇಜ್ ಆಗಿರ್ಬೋದು, ಲಿಂಕರ್ಸ್ ಆಗಿರ್ಬೋದು. ಸೆಕ್ಷನ್ ನಿಮಗೆ ಡಿನಲ್ಲಿ ಹೊಸ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರ್ಬೋದು, ಪ್ರಪೋಸಿಷನ್ ಆಗಿರ್ಬೋದು, ರೀಅರೇಂಜ್ ದ ಮೀನಿಂಗ್ಫುಲ್ ಸೆಗ್ಮೆಂಟ್ ಆಗಿರ್ಬೋದು, ಮತ್ತು ಅದೇ ರೀತಿ ನಿಮಗೆ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರ್ಬೋದು, ಯೂಸ್ ಅಪ್ರಾಪ್ರಿಯೇಟ್ ವರ್ಬ್ ಆಗಿರ್ಬೋದು, ಮತ್ತು ಅದೇ ರೀತಿ ನಿಮಗೆ ಎರರ್ಸ್ ಕೊಟ್ಟಿರ್ತಾರೆ ಸೆಂಟೆನ್ಸ್ಗಳು, ಅದು ರೀರೈಡ್ ದಮ್ ಕರೆಕ್ಟ್ ಮಾಡಿ ಬರೀಬೇಕಾಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80 ಔಟ್ ಆಫ್ 80 ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಅದೇ ರೀತಿ 4 ಅಂಕದ ಪ್ರಶ್ನೆ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೇನೆ. 4 ಅಂಕದ ಪ್ರಶ್ನೆ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಆ 2 ವಿಡಿಯೋ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು 80 ಔಟ್ ಆಫ್ 80 ಆರಾಮಾಗಿ ಪಡೆದುಕೊಳ್ಳಬಹುದು. ಬಹಳ ಸುಲಭವಾಗಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ಬನ್ನಿ ನೋಡೋಣ. ಇಲ್ಲಿ ವೀಣಾ ಅವರು ಇವ್ರದ್ದು ಪೇಪರ್ ಚೆಕ್ ಮಾಡಿದ್ದಾರೆ, ವೀಣಾ ಮ್ಯಾಮ್ ಅವರು. ನೋಡೋಣ ಬನ್ನಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ MCQ ಕ್ವಶನಲ್ಲಿ 10 MCQ ಕ್ವಶನ್ಸ್ ಇರುತ್ತೆ. ಇಲ್ಲಿ ನೋಡಿ ಅವರು ಪಾರ್ಟ್ ಎ ಅಂತ ಹಾಕಿ ಇಲ್ಲಿ 10 MCQ ಕ್ವಶನ್ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಪಾರ್ಟ್ ಎ ಅಂತ ಹಾಕಿದ್ದಾರೆ, 10 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ. ಪ್ರಾರಂಭ ಪುಟದಲ್ಲಿ ಇಲ್ಲಿ ನೋಡಿ ಪ್ರಶ್ನೆಗಳ ಸಂಖ್ಯೆ ಹೊರಗಡೆ ಹಾಕಿದ್ದಾರೆ, ಅದರ ಪ್ರಶ್ನೆಗಳ ಸಂಖ್ಯೆ ಆಪ್ಷನ್ಸ್ ಏನಿರುತ್ತಲ್ಲ ಒಳಗಡೆ ಹಾಕಿದ್ದಾರೆ. ಸೊ ನೀವು ಕೂಡ ಇದೇ ರೀತಿ ಹಾಕಿ ಆನ್ಸರ್ ಬರೀರಿ. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಅವರ ಬರವಣಿಗೆ ನೋಡಿ, ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಬರೆಯೋಕ್ಕೆ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಬರೆದ್ರೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ ಆಯಿತಾ. ನನಗೆ ಗೊತ್ತು ಕೆಲವರದ್ದು ವೀಕ್ನೆಸ್ ಇರುತ್ತೆ ಹ್ಯಾಂಡ್ ರೈಟಿಂಗ್ನಲ್ಲಿ ಬರೆಯುವಾಗ, ಬಟ್ ಪರವಾಗಿಲ್ಲ. ಬಟ್ ಆನ್ಸರ್ ಕರೆಕ್ಟ್ ಮಾಡಿ ಆಯಿತಾ, ಸಾಕು. ಆನ್ಸರ್ ಕರೆಕ್ಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಆನ್ಸರ್ ಮಾಡಿದ್ದಾರೆ ಇಲ್ಲಿ ಆಯಿತಾ. ಇಲ್ಲಿ ನೋಡಿ 10ಕ್ಕೆ 10 ಅಂಕಗಳನ್ನು ಪಡೆದುಕೊಂಡಿದ್ದಾರೆ MCQ ಕ್ವಶನಲ್ಲಿ ಆಯಿತಾ. ಔಟ್ ಆಫ್ ಔಟ್ ಆಯಿತಾ. 10 MCQ ಕ್ವಶನ್ ಇರುತ್ತೆ ನಿಮಗೆ. ಇಲ್ಲಿ ನೋಡಿ 6 ಅಂಕದ ಪ್ರಶ್ನೆ ಇತ್ತು ನಿಮಗೆ ಆಯಿತಾ. ಇಲ್ಲಿ 6 ಅಂಕದ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಿದ್ದಾರೆ ನೋಡೋಣ. ಇಲ್ಲಿ ನಿಮಗೆ ಕ್ವಶನ್ ನಂಬರ್ 11ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ನಿಮಗೆ ವರ್ಬ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಗೊತ್ತಾ. ಕ್ವಶನ್ ನಂಬರ್ 11ರಲ್ಲಿ ಆ ಒಂದು ಪ್ರಶ್ನೆಗೆ ಇಲ್ಲಿ ನೋಡಿ ವಾಸ್ ವರ್ ಅಂದರೆ ಸಿಂಗುಲರ್ ಮತ್ತು ಪ್ಲೂರಲ್ ಅಷ್ಟೇ ಯೂಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಏಕವಚನ ಮತ್ತು ಬಹುವಚನ. ಕ್ವಶನ್ ನಂಬರ್ 11ರಲ್ಲಿ ನೋಡಿ ವಾಸ್ ಆಯಿತಾ, ವರ್ ಅಂತ 2 ನಾವು ಯೂಸ್ ಮಾಡಬೇಕಾಗಿರುತ್ತೆ. ಆ ಒಂದು ಪ್ರಶ್ನೆ ಹೇಳ್ತಾ ಇದ್ದೆ ನಾನು. ಇಲ್ಲಿ ನೋಡಿ 2ಕ್ಕೆ 2 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಬಹಳ ಈಸಿಯಾಗಿದೆ ಈ ಒಂದು ಪ್ರಾಬ್ಲಮ್. ಅಂದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ನಾನು ನಿಮಗೆಲ್ಲ ಹೇಳಿಕೊಟ್ಟಿದ್ದೇನೆ 80 ಔಟ್ ಆಫ್ 80 ವಿಡಿಯೋನಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ನಿಮಗೆ ಹೋದ ವರ್ಷ 2024ನಲ್ಲಿ ಈ ಒಂದು ಲಿಂಕರ್ಸ್ ಪ್ರಶ್ನೆ ಏನಿದಿಲ್ಲ 3 ಅಂಕದ ಪ್ರಶ್ನೆ ಆಗಿತ್ತು. ಇವಾಗ ನಿಮಗೆ 4 ಅಂಕದ ಪ್ರಶ್ನೆ ಆಗಿದೆ, ಮತ್ತೆ ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಲಿಂಕರ್ಸ್ನಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ, ಈ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ನೀವು ಕೂಡ ಲಿಂಕರ್ಸ್ನಲ್ಲಿ ಏನಿದಿಲ್ಲ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಅಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, 4 ಆಪ್ಷನ್ಸ್ಗಳು ಅರ್ಥ ಮಾಡ್ಕೊಂಡು ಅದಕ್ಕೆ ಕರೆಕ್ಟ್ ಸೂಟೇಬಲ್ ಆಗುವಂತಹ ಸೆಂಟೆನ್ಸ್ ಎಲ್ಲಿ ಬರೀಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ ಅವರು, ನಾವು ಅಲ್ಲಿ ತುಂಬಬೇಕು. ಆ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಇದೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೊಂದಿಸಿ ಬರೀರಿ. 2024ನಲ್ಲಿ ಇತ್ತು, ನಿಮಗೆ ಈ ಬಾರಿ ಇರಲ್ಲ, ಬಿಟ್ಟಾಕಿ, ಅದು ಬೇಡ ಇವಾಗ. ಇಲ್ಲಿ ಕ್ವಶನ್ ನಂಬರ್ 24 ಅಂತ ಹಾಕಿದ್ದಾರೆ. ಇದು 4 ಅಂಕದ ಪ್ರಶ್ನೆ ಅಲ್ಲ, ಇದು 6 ಅಂಕದ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನೋಡಿ 6 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ಇವಾಗ ನಮಗೆ 6 ಅಂಕದ ಪ್ರಶ್ನೆ ಇಲ್ಲ 2025ನಲ್ಲಿ, ಬಟ್ ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ವಾಟರ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ವಾಟರ್ ಮೇಲೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಇಲ್ಲಿ ಏನು ಅವರು ಆನ್ಸರ್ ಮಾಡಿದ್ದಾರೆ ನೋಡಿ, ಇದೇ ರೀತಿ ನೀವು ಕೂಡ ಆನ್ಸರ್ ಬರೀರಿ ಆಯಿತಾ. ಇವಾಗ ಸೂರಪ್ಪ ರಾಣಿ ಅವರು ಏನು ಈ ಒಂದು ವಾಟರ್ ಅಧ್ಯಾಯ ಆಥರ್ ಆಗಿರ್ತಾರೆ. ಆಥರ್ ಬಗ್ಗೆ ಬರಿದ ತಕ್ಷಣ ಇಲ್ಲಿ ಕೆಳಗಡೆ ನೀವು ಬಯಾಟ್ ಮಾಡಿರುವಂತಹ ಸಮರಿ ಇಲ್ಲಿ ಬರೀರಿ ಕೆಳಗಡೆ. ಇಲ್ಲಾಂದರೆ ಇದೇ ಒಂದು PDF ಇರುವಂತಹ ಆನ್ಸರ್ ಬರೀಬಹುದು. ಈ ಒಂದು PDF ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡ್ತೀನಿ, ಡೋಂಟ್ ವರಿ. ಮತ್ತು ಇನ್ನೊಂದೇನು, ಈ ಒಂದು PDF ನಿಮಗೆ ಲಿಂಕ್ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೋಬಹುದು. ಮತ್ತು ಸಪ್ರೇಟಾಗಿ ನಾನು 4 ಅಂಕದ ಪ್ರಶ್ನೆ ಮೇಲೆ ಏನು ವಿಡಿಯೋ ಮಾಡಿದ್ದೀನಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಅದು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಕೆಳಗಡೆ ಕೊಟ್ಟಿರುವಂತಹ ವಿಡಿಯೋಗಳ ಲಿಂಕ್ 2 ಲಿಂಕ್ಗಳು ಕೊಟ್ಟಿರ್ತಾನೆ, ಕೆಳಗಡೆ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ. ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಹೇಗೆ ಆನ್ಸರ್ ಮಾಡಿದಾರಲ್ಲ ನೀವು ಕೂಡ ಅದೇ ರೀತಿ ಆನ್ಸರ್ ಮಾಡಬೇಕಾಗಿರುತ್ತೆ. ಎಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. 4 ಅಂಕದ ಪ್ರಶ್ನೆಯಲ್ಲಿ ನೀವು 2 ಪೇಜ್ ಆನ್ಸರ್ ಮಾಡಿ ಸಾಕು ಆಯಿತಾ. ಇಲ್ಲಿ ಅವರು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಅವರು ಪ್ರತಿಯೊಂದು ಲೈನ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಅಂದರೆ ಇವಾಗ ಅಂಡರ್ಲೈನ್ ಎಲ್ಲಿ ಮಾಡಬೇಕು ಎಲ್ಲಿಲ್ಲ, ಮೇನ್ ಸೆಂಟೆನ್ಸ್ ಯಾವುದು, ಮೇನ್ ಉತ್ತರ ಕೊಡುವ ಸೆಂಟೆನ್ಸ್ ಯಾವುದು, ಅಲ್ಲಿ ಕೆಳಗಡೆ ಪೆನ್ಸಿಲ್ನಿಂದ ಅವರು ಅಂಡರ್ಲೈನ್ ಮಾಡಿದ್ದಾರೆ. ನೀವು ಕೂಡ ಇದೇ ರೀತಿ ಅಂಡರ್ಲೈನ್ ಮಾಡಿ. ಭಾಳ ಖುಷಿ ಆಯ್ತು ನನಗೆ. ಇದೇ ರೀತಿ ಬರೀಬೇಕು ನೋಡಿ ನೀವು ಕೂಡ 4 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ. ಇದೇ ರೀತಿ ಬರೆದರೆ ಡೆಫಿನೆಟ್ಲಿ ಅವರು
ನಿಮ್ಮ ಪೇಪರ್ ಚೆಕ್ ಮಾಡೋರು ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಪಾರ್ಟ್ ಬಿ ಅಂತ ಹಾಕಿದ್ದಾರೆ. ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಹೋದ ವರ್ಷ 4 ಅಂಕದ ಪ್ರಶ್ನೆಯಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ನಿಮಗೆ ಸಮರಿ ಕೇಳಿದ್ರು. ಇಲ್ಲಿ ನೋಡಿ 4 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ನೀವು ಕೂಡ ಇದೇ ರೀತಿ ಆನ್ಸರ್ ಮಾಡಬೇಕು. ಇವಾಗ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ನಿಮಗೆ ಕೊಟ್ಟಿದ್ದಾರೆ. MCQ ಕ್ವಶನ್ ಆದ ತಕ್ಷಣ 2 ಅಂಕದ ಪ್ರಶ್ನೆಗಳು ಆನ್ಸರ್ ಮಾಡಬೇಕು, 3 ಅಂಕದ ಪ್ರಶ್ನೆಗಳು ಆನ್ಸರ್ ಮಾಡಿ ಸೀರೀಸ್ ವೈಸ್ 4 ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಇಲ್ಲಾಂದರೆ ಮೊದಲಿಗೆ MCQ ಕ್ವಶನ್ಸ್ ಎಲ್ಲವೂ ಬರೀರಿ, ಆಯಿತಾ. 2 ಅಂಕದ ಪ್ರಶ್ನೆಗಳು ಆನ್ಸರ್ ಮಾಡಿ, ಗ್ರಾಮರ್ ಅಟೆಂಡ್ ಮಾಡಿರಿ, ಆಮೇಲೆ 3 ಅಂಕದ ಪ್ರಶ್ನೆ, ಆಮೇಲೆ 4 ಅಂಕದ ಪ್ರಶ್ನೆ. ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಮೊದಲನೆಯ ಪುಟದಲ್ಲಿ ಆನ್ಸರ್ಗಳು ಇರಬೇಕು. ಇವಾಗ ಇಲ್ಲಿ ಯಾವ ರೀತಿಯಲ್ಲಿ ಅವರು ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಇದು ಬಹಳ ಸೂಚನೆ ನೀಡುತ್ತೆ. ಅಂದರೆ ಇದೇ ಮೇನ್ ಆನ್ಸರ್ ಆಗಿರುತ್ತೆ. ಇವಾಗ ನಿಮಗೆ ಒಂದು ಸೆಂಟೆನ್ಸ್ ತಪ್ಪಾಯ್ತಂದರೆ ಒನ್ಲಿ ರೌಂಡ್ ಹಾಕ್ರಿ, ಆಯಿತಾ. ಆನ್ಸರ್ನಲ್ಲಿ ಬರೆಯುವಾಗ ತಪ್ಪಾತಂದರೆ ಒನ್ಲಿ ರೌಂಡ್ ಹಾಕ್ರಿ, ಆಯಿತಾ. ಸುಮ್ಮನೆ ಈ ರೀತಿ ಪೆನ್ನಿಂದ ಅದಕ್ಕೆ ತಿದ್ದೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ, ಆಯಿತಾ. ಘಾಟ್ ಹಾಕೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ, ತಿದ್ದೋದು ಭಾಳ ರಬ್ಬಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ, ಒನ್ಲಿ ರೌಂಡ್ ಹಾಕ್ಬೇಡ್ರಿ. ಇಲ್ಲಾಂದರೆ ಅದರ ಮೇಲೆ ಒಂದು ಸೆಂಟೆನ್ಸ್ ಮೇಲೆ ಒಂದು ರೆಗೆ ಎಳೆದು ಬಿಡ್ರಿ, ಅದು ತಪ್ಪಾಗಿದೆ ಅಂತ, ಆಯಿತಾ. ಅದು ನೀಟ್ನೆಸ್ ಆಗಿ ಕಾಣಿಸುತ್ತೆ. ನೀವು ಆನ್ಸರ್ ಏನು ಬರೀತಿರಲ್ಲ ಆನ್ಸರ್ ಶೀಟ್ನಲ್ಲಿ ಪ್ರತಿಯೊಂದು ಲೈನ್ಸ್ ಅಂದರೆ ಯಾವುದೊಂದು ಮೇನ್ ಸೆಂಟೆನ್ಸ್ ಆಗಿದೆ ಅದಕ್ಕೆ ಕೆಳಗಡೆ ಪೆನ್ಸಿಲ್ನಿಂದ, ಆಯಿತಾ, ಸೀಸ್ ಇರುತ್ತಲ್ಲ ಸೀಸ್ನಿಂದ ಲೈನ್ ಹೊಡಿರಿ. ಯಾಕೆಂದರೆ ಗೊತ್ತಾಗ್ಬಿಡುತ್ತೆ ಆ ಒಂದು ಪ್ರಶ್ನೆಗೆ ಮೇನ್ ಆನ್ಸರ್. ಇಲ್ಲಿ ನೋಡಿ 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೀವು ಕೂಡ ಇದೇ ರೀತಿ ಆನ್ಸರ್ ಬರೀರಿ ಸ್ನೇಹಿತರೆ, ಆಯಿತಾ. 2 ಪೇಜ್ ಆನ್ಸರ್ ಮಾಡಬೇಕು 4 ಅಂಕದ ಪ್ರಶ್ನೆಯಲ್ಲಿ, ಆಯಿತಾ. 1 ಪೇಜ್ ಬರೀದು 1 ಹಾಫ್ ಪೇಜ್ ಬರೀತಾರೆ ಅಂದರೆ 2 ಪೇಜ್ ಯೂಸ್ ಮಾಡಿ, ಆಯಿತಾ. 2 ಪೇಜ್ ಬರೀರಿ 4 ಅಂಕದ ಪ್ರಶ್ನೆಯಲ್ಲಿ, ಆಯಿತಾ. 4 ಅಂಕದ ಪ್ರಶ್ನೆಯಲ್ಲಿ 2 ಪೇಜ್ ಬರೀರಿ. 32 ಪೇಜ್ ಯೂಸ್ ಮಾಡಬೇಕು ನೀವು ಇಂಗ್ಲೀಷಿನಲ್ಲಿ, ಆಯಿತಾ. ಚೆನ್ನಾಗಿ ಬರೀರಿ, ಆಯಿತಾ. ನೀವು ಏನು ಆನ್ಸರ್ ಮಾಡ್ತಿರ್ತೀರಲ್ಲ ಅಲ್ಲಿ ಕೆಳಗಡೆ ಪೆನ್ಸಿಲ್ನಿಂದ ಲೈನ್ ಎಳಿರಿ, ಆಯಿತಾ. ಆ ಒಂದು ಪ್ರಶ್ನೆಗೆ ಇದೇ ಮೇನ್ ಆನ್ಸರ್ ಆಗಿದೆ ಅಂತ ನೀವು ತೋರಿಸ್ಬೇಕು ಅವರಿಗೆ. ನೀವು ತೋರಿಸ್ಬಹುದು, ಇಲ್ಲಾಂದರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಕೊತ ಹೋಗ್ಬಿಡ್ಬೋದು, ನಿಮ್ಮ ಮರ್ಜಿ ಆಗಿರುತ್ತೆ. 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ನೀವು ಕೂಡ ಇದೇ ರೀತಿ ಬರೀಬೇಕು. ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಒನ್ಲಿ 2-3 ಸೆಂಟೆನ್ಸ್ನಲ್ಲಿ ಅಷ್ಟೇ ಬರೀಬೇಕು, ಆಯಿತಾ. 3 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಒಂದು 4-5 ಲೈನಲ್ಲಿ ಬರೀಬೇಕು. ಈ ರೀತಿಯಲ್ಲಿ ಇರುತ್ತೆ. 3 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ 7 ಲೈನ್ ಅಥವಾ 8 ಲೈನಲ್ಲಿ ಬರೀಬೇಕು ಆನ್ಸರ್. ಇವಾಗ ಇಲ್ಲಿ ನೋಡಿ 2D ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. 2 ಪೇಜ್ ಬರೆದಿದ್ದಾರೆ, 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ, ಆಯಿತಾ. 2 ಪೇಜ್ ಬರೀರಿ, ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ, ಆಯಿತಾ. ಇಲ್ಲಿ ದ ಗಾರ್ಡನರ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆ ಒಂದು ಅಧ್ಯಾಯ ಮೇಲೆ ಮಾಡ್ಕೊಳ್ಳಿ. ವಾಟರ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ವೇರ್ ದಿರ್ ಇಸ್ ಅ ವೇಲ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ವಾಟರ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ವಂದನಾ ಶಿವ ಚಾಪ್ಟರ್ ಇದೆಯಲ್ಲ, ಐ ಲರ್ನ್ ಇನ್ ದ ಫಾರೆಸ್ಟ್, ಆ ಒಂದು ಅಧ್ಯಾಯ ಮೇಲೆ ನಿಮಗೆ ಎವ್ರಿಥಿಂಗ್ ಐ ನೀಡ್ ಟು ನೋ, ಆ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು ದ ವಾಟರ್ ಅಧ್ಯಾಯ ಮೇಲೆ. ಸೊ ಈ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ ಗ್ರಾಮರ್ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ಪ್ಯಾಸೇಜ್ ಹಾಕಿದ್ದಾರೆ, ಪ್ಯಾಸೇಜ್ ಹಾಕಿ ಆಪ್ಷನ್ಸ್ಗಳು ಏನಿರುತ್ತೆ ಅದು ಆಪ್ಷನ್ಸ್ಗಳು ಅಷ್ಟೇ ಇಲ್ಲಿ ಹಾಕಿ ಅವರು ಆನ್ಸರ್ ಮಾಡಿದ್ದಾರೆ. ಇದು ಕ್ವಶನ್ ನಂಬರ್ 26 ಏನಿದೆಯಲ್ಲ ಇದು ಪ್ರೊನೌನ್ಸ್ ಆಗಿರುತ್ತೆ. ಇಲ್ಲಿ ಹಿಮ್, ಹರ್, ವಿಚ್, ಹೂ ಪ್ರಶ್ನೆಯಲ್ಲೇ ಇರುವಂಥ ಆನ್ಸರ್ ನಾವು ಹುಡುಕಿ ಇಲ್ಲಿ ಬರೀಬೇಕಾಗಿರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು, ಡೈಲಾಗ್ ರೈಟಿಂಗ್ ಹೇಗೆ ಬರೀಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಇಲ್ಲಿ ನೋಡಿ ಡೈಲಾಗ್ ರೈಟಿಂಗ್ ಇಲ್ಲಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ, ಆಯಿತಾ. ನಿಮಗೆ ಈ ಬಾರಿ ಪಾರ್ಟ್ ಡಿನಲ್ಲಿ ನಿಮಗೆ ಹೊಸ ಕ್ವಶನ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇಲ್ಲಿ ಹಾಕಿ ಬರೀಬೇಕಾಗಿರುತ್ತೆ ನೀವು, ಆಯಿತಾ. ಇಷ್ಟು ಚೆನ್ನಾಗಿ ಆನ್ಸರ್ ಮಾಡಿದಾರಲ್ಲ ಡೆಫಿನೆಟ್ಲಿ ನಿಮಗೆ, ಆಯಿತಾ, ಮಾರ್ಕ್ಸ್ಗಳು ಕೊಡ್ತಾರೆ. 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿದ್ದೀನಿ ನಾನು ನಿಮಗೆ, ಆಯಿತಾ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯಿತಾ. 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ಎಲ್ಲ ಏನು ಈ ಗ್ರಾಮರ್ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೇನೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯಿತಾ. ಇದೇ ರೀತಿ ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಗಿವನ್ ಇನ್ ದ ಬಾಕ್ಸಸ್ ಈ ರೀತಿ ಬಾಕ್ಸಸ್ಗಳು ಹಾಕಿ ನೀವು ಬರೆದರೂ ಕೂಡ ಓಕೆ, ಇಲ್ಲ ಡೈರೆಕ್ಟಾಗಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಪ್ರಶ್ನೆಗಳ ಸಂಖ್ಯೆಗಳು ಕೊಟ್ಟಿರ್ತಾರೆ, ಪ್ರಶ್ನೆಗಳ ಸಂಖ್ಯೆಗಳು ಹಾಕಿ ಇಲ್ಲಿ ಡೈರೆಕ್ಟಾಗಿ ನಾವು ಆನ್ಸರ್ ಕೂಡ ಮಾಡಬಹುದು, ಆಯಿತಾ. ಇಲ್ಲಿ ಲೆಟರ್ ರೈಟಿಂಗ್ ನೋಡಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ, ಆಯಿತಾ. ಲೆಟರ್ ರೈಟಿಂಗ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಳ ಮಿಸ್ಟೇಕ್ ಮಾಡ್ತಾರೆ. ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ, ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಭಾಳ ಜನ ಏನು ಮಾಡ್ತಾರೆ ಅಂದರೆ ಇವಾಗ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ ಲೆಟರ್ ರೈಟಿಂಗ್ನಲ್ಲಿ ಬರೆಯುವಾಗ ಭಾಳ ಜನ ಏನು ಮಾಡ್ತಾರೆ ಅಂದರೆ ಇವಾಗ ಫ್ರಾಮ್ ಹಾಕ್ಬಿಡ್ತಾರೆ, ಡೇಟ್ ಹಾಕ್ತಾರೆ, ಟು ಅಂತ ಹಾಕ್ತಾರೆ, ಡೇಟ್ ಆ ರೀತಿ ಎಲ್ಲ ಬರೆಯೋಕ್ಕೆ ಹೋಗಬಾರ್ದು, ಆಯಿತಾ. ಇಲ್ಲಿ ಏನೇನು ಬರೀಬೇಕು, ಇಲ್ಲಿ XX YY, ಆಯಿತಾ. ಮತ್ತು ಅದೇ ರೀತಿ ಅಲ್ಲಿ 2 ಅಂತ ಇದೆಯಲ್ಲ 2 ಅಂತ ಹಾಕಿ ಬರೀಬಾರ್ದು, ಆಯಿತಾ. ಸೊ ಇಲ್ಲಿ ನೋಡಿ ಇವಾಗ ಇಲ್ಲಿ XX YY ಅಂತ ಬರೀಬೇಕು. ಇಲ್ಲಿ ಡೇಟ್ ಅಂದರೆ ಡೇಟ್ ಕೊಟ್ಟಿರ್ತಾರೆ, ಡೇಟ್ ಬರೀಬೇಕು, ಡೇಟ್ ಅಂತ ಹಾಕಿ ಬರೆಯೋಕ್ಕೆ ಹೋಗ್ಬೇಡ್ರಿ, ಆಯಿತಾ. ಅದೇ ರೀತಿ ಇಲ್ಲಿ 2 ಅಂತ ಕೊಟ್ಟಿರ್ತಾರೆ, 2 ಅಂತ ಹಾಕಿ ಬರೆಯೋಕ್ಕೆ ಹೋಗ್ಬೇಡ್ರಿ. ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಹಾಕಬೇಕು. ಅದೇ ರೀತಿ ಸಬ್ಜೆಕ್ಟ್ ಹಾಕಬೇಕು, ರೆಫರೆನ್ಸ್ ಇನ್ ರೆಸ್ಪಾನ್ಸ್ ಅಂತ ಹಾಕಿ ಇಷ್ಟು ಬರೀಬೇಕು, ಆಯಿತಾ. ಇಷ್ಟು ಬರೆದರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ? 5 ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ಇಷ್ಟೇ ಮುಗಿದಿಲ್ಲ, ಇಲ್ಲಿ ಇನ್ನೂ ಬರೀಬೇಕು. ಏನಂತ ಇಲ್ಲಿ ಥ್ಯಾಂಕ್ ಯು ಅಂತ ಬರೀದ ತಕ್ಷಣ ಯುವರ್ ಫೇತ್ಫುಲಿ ಅಂತ ಬರೀಬೇಕು, XXX ಅಂತ ಹಾಕಬೇಕು. ಅದೇ ರೀತಿ ಇನ್ಕ್ಲೋಸ್, ಆಯಿತಾ. ರೆಸ್ಯೂಮ್ ಹಾಕಬೇಕು. ಇಲ್ಲಿ ರೆಸ್ಯೂಮ್ನಲ್ಲಿ ಏನೇನು ಬರುತ್ತೆ, ನೇಮ್ ಬರುತ್ತೆ, ಫಾದರ್ ನೇಮ್, ಅಡ್ರೆಸ್, ಡೇಟ್ ಆಫ್ ಬರ್ತ್ ಬರುತ್ತೆ, ನ್ಯಾಷನಾಲಿಟಿ ಬರುತ್ತೆ,
ಎಜುಕೇಷನ್ ಅಂದರೆ ಕ್ವಾಲಿಫಿಕೇಷನ್ ಬರುತ್ತೆ ಇಲ್ಲಿ ಕೆಳಗಡೆ. ಕ್ವಾಲಿಫಿಕೇಷನಲ್ಲಿ ಟೇಬಲ್ ಹಾಕಬೇಕು. ಇಲ್ಲಿ ಟೇಬಲ್ ಹಾಕಿ ಇಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ಭಾಳ ಈಜಿ ಇದೆ ಸ್ನೇಹಿತರೆ. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ 80 ಔಟ್ ಆಫ್ 80 ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇದೆ. ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಬೀಸ್ ಏನಿದೆ, ಪ್ಲೇಸ್ ಏನು, ಡೇಟ್ ಕೊಡ್ತಾರೆ, ಡೇಟ್ ಯಾವುದು ಇಲ್ಲಿ ಬರೀಬೇಕು. ಇಲ್ಲಿ ಲಾಸ್ಟ್ನಲ್ಲಿ ಸಹಿ ಹಾಕಬೇಕು. ಇದೇ ರೀತಿ ಬರೀಬೇಕು ನೋಡಿ ಸ್ನೇಹಿತರೆ. ಇದೇ ರೀತಿ ಬರೆದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ? 80ಕ್ಕೆ 80 ಅಂಕಗಳು ಕೊಡ್ತಾರೆ. ನೀವು ಕೂಡ ಇದೇ ರೀತಿ ಬರೀರಿ. ಎಲ್ಲ ವಿದ್ಯಾರ್ಥಿಗಳಿಗೆ ವಿಶ್ ಯು ಆಲ್ ದ ಬೆಸ್ಟ್ ಆಯಿತಾ. 15/3/2025ಕ್ಕೆ ದ್ವಿತೀಯ PUC ಫೈನಲ್ ಎಕ್ಸಾಮ್ ಇದೆ, ಮುಕ್ತಾಯವಾಗಿದೆ ಅಂತ ಇಲ್ಲಿ ದ ಎಂಡ್ ಅಂತ ಹಾಕ್ತಾರೆ, ಸೀಲ್ ಹಾಕ್ತಾರೆ ಆಯಿತಾ. ವೀಣಾ ಅವರು ಈ ಒಂದು ಪೇಪರ್ ಚೆಕ್ ಮಾಡಿದ್ದಾರೆ. 13/3/2024 ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ನಡೆಸಿದ್ದಾರೆ, ಹಿಂದಿನ ವರ್ಷ ವಾರ್ಷಿಕ ಪರೀಕ್ಷೆ ಆಯಿತಾ. 13/3 ಆಯಿತಾ. ಇವಾಗ 15/3/2025 ದ್ವಿತೀಯ PUC ಫೈನಲ್ ಎಕ್ಸಾಮ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ನೀವು ಕೂಡ ಇದೇ ರೀತಿ ಆನ್ಸರ್ ಮಾಡಿರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದರ ಮುಖಾಂತರ ಏನಿದೆಯಲ್ಲ ತಮ್ಮ ಮಿಸ್ಟೇಕ್ಸ್ಗಳು ಕರೆಕ್ಟ್ ಮಾಡ್ಕೋತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ನಿಮಗೆ 80 ಔಟ್ ಆಫ್ 80 ವಿಡಿಯೋ ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾವುದೇ ರೀತಿ ಟೆನ್ಷನ್ ಬೇಡ. ನಾಳೆ ಮಾದರಿ ಪ್ರಶ್ನೆ ಪತ್ರಿಕೆ 2025ನಲ್ಲಿ ಭಾಳ ಈಸಿ ಬರುತ್ತೆ. ಪ್ರಶ್ನೆ ಪತ್ರಿಕೆ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಭಾಳ ಈಸಿ ಕ್ವಶನ್ ಪೇಪರ್ ಬರುತ್ತೆ. 15/3/2025 ದ್ವಿತೀಯ PUC ಫೈನಲ್ ಎಕ್ಸಾಮ್ ಭಾಳ ಈಸಿಯಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ. ನೀವು ಕೂಡ 80 ಔಟ್ ಆಫ್ 80 ಮಾಡ್ಕೋಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.